ತ್ರೇತಾಯುಗದಾಗ ರಾವಣಾಸುರನ ಬಂಗಾರದ ಲಂಕಾ ಇತ್ತು. ಬಂಗಾರದು ರಾವಣಾಸುರಗ 6 ಕೋಟಿ ಆಯುಷ್ಯತ್ತು, ಬಂಗಾರದ ಲಂಕಾ ಇತ್ತು. ಎತ್ತು ತನ್ನ ಗುಣ ಕೆಡಿಸ್ಕೊಂಡದಕ್ಕಾಗಿ ಆಸೆ ಅನ್ನುವಂತಾದ ಅತಿ ಆಸೆ ಆದದ್ದಕ್ಕಾಗಿ ಆಗಿದ್ದಕ್ಕಾಗಿ ಬಂಗಾರ ಲಂಕಾ ಸುಟ್ಟ ಭಸ್ಮ ಆಯ್ತು. ಹೌದು ಬಂಗಾರದ ಲಂಕ ಸುಟ್ಟ ಭಸ್ಮವಾಯಿತು. ತಂದೆ ಹೇಳಿದ ಮಾತಿನಂತೆ ರಾಮ ಗುಣಕ ಗೌರವ ಕೊಟ್ಟ, ತಂದೆಯ ಮಾತಿಗೆ ಮಾನ್ಯತೆ ಕೊಟ್ಟ. ರಾಮದೇವರ ಗುಣದಲ್ಲಿ ಒಳ್ಳೆವಿದ್ದಂದ್ರು ಕೂಡ 14 ವರ್ಷ ವನವಾಸ ಬಂದ್ರು ಅವನಿಗೆ ಮತ್ತೆ ರಾಜ್ಯಗಾದಿ ಆಗ್ಯದ. ಇದು ರಾಮನ ಗುಣಕ ರಾಜ್ಯಗಾದಿ ಸಿಕ್ಕದ, ಸಿಂಹಾಸನ ಸಿಕ್ಕದ ಹೊರತಾಗಿ ಹಡದ ತಾಯಿ ಕೈಕಾನ ಒಂದು ಕೆಟ್ಟ ಗುಣದಿಂದ ಅಲ್ಲ. ರಾಮದೇವರ ಗುಣಕ್ಕೆ ಮೆಚ್ಚಿ ಅಯೋಧ್ಯ ಪಟ್ಟಣದೊಳಗ ರಾಮದೇವರಿಗೆ ಪಟ್ಟಾಭಿಷೇಕ ಆಗಬೇಕಾದ್ರೆ ಅವನ ಗುಣ ನೋಡಿ ಅವನ ಗುಣಕ್ಕೆ ಗೌರವ ಕೊಟ್ಟಾರ ಹೊರತಾಗಿ ಅವನಲ್ಲಿ ಇದ್ದಿರತಕ್ಕಂತ ಹಣ ಐಶ್ವರ್ಯ ನೋಡಿ ಅಲ್ಲ. ಹೌದು. ಇದರಂತೆ ದ್ವಾಪಾರ ಯುಗದಲ್ಲಿ 101 ಮಂದಿ ಕೌರವರು, 5 ಮಂದಿ ಪಂಚಪಾಂಡವರು. ಪಂಚಪಾಂಡವರಲ್ಲಿ ಧರ್ಮದ ಗುಣ ಇತ್ತು, ಒಳ್ಳೆಯ ಗುಣ ಇತ್ತು ಅನ್ನೋ ಸಂಬಂಧ ಶ್ರೀಕೃಷ್ಣ ಪರಮಾತ್ಮ ಅವರು ಬೆನ್ನ ಹತ್ಯಾನ. 101 ಮಂದಿ ಅಣ್ಣತಮ್ಮರಿದ್ರು, ಅವರು ಬೆನ್ನ ಶ್ರೀಕೃಷ್ಣ ಪರಮಾತ್ಮ ಹತ್ತಿಲ್ಲಲ್ರಿಪ್ಪ. ಬೇಕಾದ ಕೊಂಡು ತಗೋದು ಒಟ್ಟು ಐಶ್ವರ್ಯ ಇತ್ತು ಯಾರಲ್ಲಿ? ಕೌರವರಲ್ಲಿ. ಖರೆ ಅವರ ಬೆನ್ನ ಕೃಷ್ಣ ಪರಮಾತ್ಮ ಹತ್ತಲಿಲ್ಲ. 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಇದ್ರು ಕೂಡ ಅವರ ಬೆನ್ನಿಗೆ ಬೆನ್ನು ಕೊಟ್ಟ ಶ್ರೀಕೃಷ್ಣ ಪರಮಾತ್ಮ ನಿತ್ತಾನ. ಅವರ ಗುಣಕ್ಕೆ ಭಗವಂತ ಒಲದಾನ, ಮತ್ತ ಅವರಿಗೆ ರಾಜ್ಯಗಾದಿ ಅವ್ರ ಗುಣಕ್ಕೆ ಮೆಚ್ಚಿ ಬಂದದ. ಹೌದು ಅನ್ನುವಂತ ಮಾತನ್ನ ಹೇಳಿ ಕೃತಾ ತೀರ್ಥ ದ್ವಾಪಾರ ಕಲಿಯುಗದೊಳಗ ನಿಮ್ಮ ಹಣ ಏನೇನು ಕೆಲಸ ಮಾಡ್ಯದ, ಯಾರ್ಯಾರಿಗೆ ಏನೇನು ಉದ್ಧಾರ ಮಾಡ್ಯದ ನಿಂಗಪ್ಪನವ್ರ ಮುಂದಿನ ಫಲಕ ಹೇಳ್ರಿ ಅನ್ನುವಂತ ಮಾತನ್ನ ಹೇಳಿ ಒಂದು ಮಾತ ನಿಂಗಪ್ಪನವ್ರು ಸುರುವಿನ ಸಂದಿನೊಳಗ ಮಾತಾಡುವಾಗ ಏನಂದಾರ್ರಿ? ಒಂದು ಮಾತನ್ನ ಕೇಳಿದ್ರ ನಮ್ಗ. ಏನ್ರಿಪ್ಪ ಅದು? ಸತ್ಯಪ್ಪನವರು ತಮ್ಮ ಪಾಳ್ಯದೊಳಗ ಬೀರದೇವರ ಬದ್ದಲ ಸವಿಸ್ತಾರವಾಗಿ ಮಾತಾಡಿದ್ರು. ತಂದಾಗ ತೆಳಗ ಮೈ ಕಡ್ಕೊಂಡು ಮಾಸ್ತರು ಬಂದ, ನಾ ಏನೇನು ಕೇಳಿಲ್ರಿ. ಯಾಕ ಕೇಳಿಲ್ಲ ಅಂತ ನಿಂಗಪ್ಪನ ಅಂದಾಗ ನಾ ಕಿವ್ಯಾಗ ವಾಕ್ಮನ್ ಹಾಕೊಂಡಿದ್ದೆ. ಹೌದು, ಏರ್ಫೋನ್ ವಾಕ್ಮನ್ ಎಲ್ಲ ಒಂದಲ್ಲ. ಅದ ನಿನಗ್ ಬೇರೆ ಹೇಳ್ಬೇಕು. ನಿನಗ ತಮ್ಮ ಜ್ಞಾನಿಗಳು ಒಂದು ಮಾತನ್ನ ಹೇಳ್ತಾರ. ಏನ್ರಿ? ಕೈಗೆ ಸೌಡ ಇರದಿದ್ರ ಬಾಯಿಗೇನೋ ದಾಡಿ, ಲಕ್ಷ ಕೊಡುವ ನಿನ್ನ ಗುರುವಿನ ಕಡೆ. ಇದು ಅಲ್ಲದೆ ಹಿಂದಿನ ಕಾಲದಿಂದ ಹಿಡ್ಕೊಂಡು ನಮ್ಮ ಹಿರಿಯರು ಹಾಡ್ಕೊತ ಬಂದಾರ. ಏನ್ರಿಪ್ಪ ಅದು? ದೇಶದ ಮ್ಯಾಲ ಹೋದರ ನನ್ನಪ್ಪ ದ್ಯಾಸ ಅಲ್ಲ ನಿನ್ನ ಮ್ಯಾಲೇನು, ನಾಡ ಮ್ಯಾಲನೆ ಹೋದರ ಬೀರನ್ನ ನಾದೆಲ್ಲ ನಿನ್ನ ಮ್ಯಾಲೇನು. ಹೌದು. ಹಿಂಗ ಹಿಂದಿನ ಹಿರಿಯರು ಮಾಡ್ಕೊಂಡು ಬಂದಿರತಕ್ಕಂತ ಪದ್ಧತಿ ಅದ ಇದು. ಹೌದು. ಏನೇ ಮಾತಾಡ್ಲಿ, ಎಲ್ಲೇ ಇರ್ಲಿ, ಎಲ್ಲೇ ಇದ್ರು ಕೂಡ ಅವ್ರಿಗೆ ಕುಂಬಾರದವ್ರಿಗೆ ಹಾಡ್ಕಿದಾವತ್ತಂದ್ರ ಅವ್ರ ಏನ್ ಮಾತಾಡ್ಯಾರ, ಏನ್ ಹಾಡ್ಯಾರ ಅನ್ನುವಂತ ಲಕ್ಷ್ಯ ಇರ್ಬೇಕಲ್ರಿಪ್ಪ. ಈ ಕಡೆ ನಿಮ್ ಲಕ್ಷ್ಯ ಇತ್ತು ಅಂತಂದ್ರ ಆ ಮಾತಿನ ತಾತ್ಪರ್ಯ, ಹಾಡಿನ ಅರ್ಥ ನಿಮ್ಗೆ ಗುರ್ತಾಗ್ತದ. ಗುರ್ತಾಕತಿಲ್ರಿಪ್ಪ. ಮತ್ತ ನೀವು ಕಿವ್ಯಾಗ ಏರ್ಫೋನ್ ಹಾಕೊಂಡಿರಿ ಅಂತಂದ್ರ ನಿಂಗಪ್ಪನ ಒಬ್ಬ ಇಲ್ಲಿ ಏನ್ ಗಜ್ಜಗ ಆಡ್ಬೇಕು? ಹೆಂಗೋ ಜರ್ಬೇಡ. ಮೊದಲ್ ನಿಂಗಪ್ಪನ ಮ್ಯಾಲಾಗಿ ಟೇಬಲ್ದಾಗ ತೆಳಕ್ ಮುದ್ದಾಗಿ ಒಬ್ಬ ಕುಂಡಿರ್ತಿದ್ದ, ಅವನು ಇದ್ರಿಗೆ ಇನ್ನೊಬ್ಬ ಅಂತಾವ ಕೂತಾನ. ಮತ್ತೆ ಇವತ್ತು ಬಂದು ಇವತ್ ನೋಟ್ಬುಕ್ ಓದ್ಕೋತ ಕೂತಾನು, ಅವಟ್ ತಾಳ ಬರ್ಸ್ಕೊತ ಕೂತಾನ. ಇಬ್ಬರು ಮಂದಿ ಅಗದಿ ಒಂದ ಪಡಚಿದಾವ. ತಂಡೆ ಅದೈತ್ರಿಪ್ಪ, ಜಾಕೆಟ್ ಒಂದ್ ಮಣಗಡತ್ ಒಂದ ಪಡಚಾಗ ಹುಟ್ಟ್ಯಾವ. 2-3 ನೋಡ್ಬೇಕು. ಮುಂದಿನ ಪಾಲಕ್ ನೋಡ್ರಿ ನೀವು, ಟೇಬಲ್ ಮುಂದ್ ನೋಟ್ಬುಕ್ ಕೂತಿರ್ತಾನ, ತೆಳಕ್ ಮತ್ಯಾಗ ಒಬ್ಬ, ಮ್ಯಾಲಕ್ ಮತ್ಯಾಗ ಒಬ್ಬ ತಾಳ ಬರ್ಸ್ಕೊತ ಕೂತಿರ್ತಾನ. ಒಟ್ಟ ಅಗದಿ ಒಂದ್ರ ಭಯ ಒಂದು ಬಿಚ್ಚ ಬಿದ್ದಂಗದಾವ. ಅದಕ್ಕ ಹಣ ಮತ್ತು ಗುಣ ಅನ್ನತಕ್ಕಂತ 2 ವಿಷಯದಲ್ಲಿ ರಾಮಾಯಣ, ಮಹಾಭಾರತ, ಕೃತಾಯುಗ, ಕಲಿಯುಗ ಈ 4 ಯುಗದೊಳಗೆ ವಿಷಯ ಮಾತಾಡಿನಿ. ಒಂದೇ ಒಂದು ಮಾತ, ಇದೇ ಬೆಳಗಾವಿ ಜಿಲ್ಲಾ ರಾಯಬಾಗ ತಾಲೂಕ ಈ ಒಂದು ಮೇಕಳಿ ಗ್ರಾಮದೊಳಗಿಂದ ಗುಣಕ್ಕ ತಕ್ಕಂತೆ ಒಂದು ಮಾತು ಹೇಳೋದು ತಮ್ಮ ಮುಂದ. ಏನ್ರಿಪ್ಪ ಅದು? 45-50 ವರ್ಷದ ಹಿಂದ ಇದೇ ಮೇಕಳಿ ಗ್ರಾಮದ ಕುರಿ ಕಾಯುವಂತ ಕುರಿಗಾರ ರವಿವಾರಕ್ಕೊಮ್ಮೆ ಎಕ್ಸಂಬ ಗುಡಿಗೆ ಹೋಗ್ತಿದ್ದ. ಹೌದು. ಎಡಮಾಳ ಸಿದ್ದನ ಗುಡಿ ಒಳಗ, ಕರ್ಲೊಂಡ ಲಿಂಗನ ಗುಡಿ ಒಳಗ ಕೌಲು ಕೇಳ್ತಿದ್ದ. ಹೌದಲ್ರಿಪ್ಪ. ಹೌದು. ನಾ ಕುರಿ ಯಾವ ದಿಕ್ಕಿಗೆ ಬಿಡ್ಬೇಕು, ಕುರಿಗೆ ಸುಖ ದುಃಖ ಬ್ಯಾನಿ ಬ್ಯಾಸರಿಕೆ ಏನೇ ಕೇಳ್ಬೇಕಾದ್ರು ಎಡಮಾಳ ಸಿದ್ದಗ, ಕರ್ಲೊಂಡ ಲಿಂಗಗ
ಕೌಲು ಕೇಳ್ತಿದ್ದ. ಹೌದು ಹಿಂಗ ಎಷ್ಟೋ ದಿವಸ ಸಾಗಿ ನಡೆದಿತ್ತು. ಇಲ್ಲಿಂದ ಓಡ್ಕೋತ ಹೋಗ್ತಿದ್ದ, ಯಕ್ಷಂಬ ತಕ ಓಡ್ಕೋತ ಬರ್ತಿದ್ದ. ಬಂದ ಮೇಲತ್ತ ಕುರಿ ಏನ ಕೈ ಮುಗಿತನ್ರಿ, ಗಪ್ರಿ ಪೌನ್ಯ ಗಪ್ಪು ಪೌನ್ಯ ಹಿಂದಿಗಡೆ ಹಿಂಗ ಎಷ್ಟೋ ದಿನ ಸಾಗಿ ಹೋಗಿತ್ತು. ಹೌದು ಒಂದಾನು ಒಂದು ದಿವಸ ಯಕ್ಷಂಬಕ್ಕೆ ಕೌಲು ಕೇಳಾಕ್ ಹೋಗ್ಯಾನ. ಕುರಿ ಹಿಂಡಿನೊಳಗ ಬಂದ ಟಗರ ನಿತ್ತ ಟಗರಿಗೆ ತೆಳಗ ಮಂಡಿಗಾಲ ಉಗದು ಹೆಗಲು ಹಚ್ಚಿ ಟಗರ ತುಡುಗು ಮಾಡಾಕ್ ಇದೇ ಜಾಗದೊಳಗ ನಿತ್ರು. ಕಳ್ಳರು ಯಾರೇ ಇರ್ಲಿ, ಟಗರ ತುಡುಗು ಮಾಡುವಂತ ಟೈಮದೊಳಗೆ ಯಕ್ಷಂಬ ಬೀರ ದೇವರಿಗೆ ಅರಿವುಂಟಾಯ್ತು. ನನ್ನ ಸಲುವಾಗಿ ನೀ ಇಲ್ಲಿ ಬಂದಿದ್ಯೋ, ಎಷ್ಟೋ ದಿವಸ ಆಯ್ತು ನನ್ನ ಸಲುವಾಗಿ ನೀ ದುಡ್ದಿದಿ. ನಿನ್ನ ಗುಣಕ್ಕೆ ಮೆಚ್ಚಿನಿ, ನಿನ್ನ ಭಕ್ತಿಗೆ ನಾ ಒಲದಿನೋ. ಖರೆ ನಿನ್ನ ಕುರಿ ಹಿಂಡಿನೊಳಗ ಕಲ್ಲರ ಬಂದ ತುಡುಗಿಗೆ ಹೊಕ್ಕಾರ. ನಾ ಏನ್ ಮಾಡವಪ್ಪ ನಾವು? ಹೌದು ನಿನ್ನ ನಂಬಿ ನಾ ಬಂದೀನಿ, ನೀನೇ ನನಗ ಸರ್ವಸ್ವ ತಂದಾಗ ಈಗಿಂದ ಈಗ ನಿನ್ನ ಕುರಿ ಹಿಂಡಿಗೆ ಹೋಗುವ, ನಾ ಇದ್ದಲ್ಲಿ ಬರ್ತೀನಂತ ಮಾತು ಕೊಟ್ಟ ಬೀರ ದೇವ್ರ. ಯಕ್ಷಂಬದಿಂದ ಕುರಿ ಕಾಯುವಂತ ಮನುಷ್ಯ ಈ ಜಾಗಕ್ಕೆ ಬರುವವರೆಗೆ ಯಾವ ಕುರಿ ತುಡುಗು ಮಾಡಾಕ ಬಂದಿರತಕ್ಕಂತ ವ್ಯಕ್ತಿ ಮಂಡಿಗಾಲ ಹೋಗದ ಅಲ್ಲೇ ಕಣ್ಣು ಹೋಗಿ ಕುಂತಿದ್ದ. ಸ್ವತಃ ಅದೇ ಕುರಿಗಾರ ಬಂದು ಭಂಡಾರ ಹೊಡೆದಾಗ ಅವನ ಕಣ್ಣು ಬಂದಾವ. ಮುಂದೆ ಅವನ ಬೆನ್ನ ಹತ್ತಿ ಬೀರ ದೇವರು ಬಂದಾನ. ಅವಾಗ ಈ ಬೀರ ದೇವ್ರ ಗುಡಿ ಆಗ್ಯದ. ಅವನ ಭಾವಕ್ಕ, ಅವನ ಗುಣಕ್ಕ, ಅವನ ಭಕ್ತಿಗೆ ಒಲದಿದು. ಹೌದ್ರಿಪ್ಪ ಹೌದು. ಹಣಕ್ಕೇನಾರಿ ಒಲ್ದಾನೇನ್ರಿ? ಅರ್ಜುನ ಚರ್ಮನ ಕೇಳ. ನನಗ ಮರಿ ಕುರಿ ಎಲ್ಲಾ ಚಂದಾಗಿ ಇಡಪ್ಪ, ಮಳಿ ಬೆಳೆ ಚಂದಂಗಾಗ್ಲಿ, ನನ್ನ ಕುರಿಗೆ ಮೇಯಾಕ ಹುಲ್ಲಿರ್ಲಿ, ನಾ ವರ್ಷ ಒಂದ್ 5 ಮರಿ ಮಾರಿ ನಿನ್ನ ಗುಡಿಗೆ ತಂದು ಕೊಡ್ತೀನಿ ತಾವ್ ಏನಾರ ಬೆಡ್ಕೊಂಡನೇನ? ಇಲ್ರಿ ಇಲ್ಲ. ಕುರಿಗಾರನಲ್ಲಿ ಇದ್ದಿರತಕ್ಕಂತ ಒಳ್ಳೆ ಗುಣ, ಅವನಲ್ಲಿ ಇದ್ದಿರತಕ್ಕಂತ ಭಕ್ತಿ ಅವನ ಕಾದದ. ಅವನ ಊರ್ವರೆಗೆ ಬಂದು ಇಲ್ಲಿ ಬೀರ ದೇವ್ರು ನೆನದಾನ. ಯಕ್ಷಂಬ ಬೀರ ದೇವ್ರು ಇಲ್ಲಿ ನೆನಿಬೇಕಾದ್ರ ಅವನ ಗುಣ ಕಾರಣ, ಅವನ ಭಕ್ತಿ ಕಾರಣ, ಅವನ ಭಾವ ಕಾರಣ ಅಂತ ನಾನು ವಾದ ತಿನ್ನಿಂಗಪ್ಪನ. ಇದನ್ನ ಸುಳ್ಳು ಮಾಡಿ ಮುಂದಿನ ಪದಕ್ಕೆ ಏನು ಮಾತಾಡು ಹೌದು ಅನ್ನುವಂತ ಮಾತನ್ನ ಹೇಳಿ ಒಂದು ಮಾರ್ಗ ಅಂದ. ಕ್ಯಾಲಿ ಅಂದ ಸರಜೋಡಿ ಕಲಾವಂತರ ಚಾನ್ಸ್ ಹುಟ್ಟದ. ಹಣ ಬಂದ್ ಮಾಡೋಣ. ಮಾರ್ಗ ಬ್ಯಾಡ್ರಿ, ಆಯ್ತ್ರಿ. ನಾವೊಂದು ವಿನಂತಿ ಮಾಡ್ಕೋತೀನಿ ಮೆಕ್ಕಲಿಕ್ಕಿ ಗ್ರಾಮದವ್ರಿಗೆ. ಎರಡು ಮ್ಯಾಲಿನವ್ರು ನಿಮ್ಮ ಅಣ್ಣ ತಮ್ಮ ಹತ್ತರ ತಿಳ್ಕೊರಿ, ಬೇಡ ನಿಮ್ಮ ಮಕ್ಕಳ ಹತ್ತರ ತಿಳ್ಕೊರಿ. ಹೌದು, ನೀವು ದೈವಪ್ಪ ಅಂತಂದ್ರೆ ನಮ್ಮ ಪಾಲಿಗೆ ದೇವ್ರ ಇದ್ದಂಗ ಅಥವಾ ತಾಯಿ ತಂದಿ ಇದ್ದಂಗಲ್ರಿಪ್ಪ. ನೀವು ಒಟ್ಟಾರೆ ಆಗಿ ಬಂದು ಒಬ್ರು ಏನ್ ಹೇಳ್ತಿರ್ಲಿ ಆ ಮಾತು ನಾವು ಒಟ್ಟ ಮೀರಂಗಿಲ್ಲ. ದಯವಿಟ್ಟು ನಾವು ಹಾಡುವಾಗ ಮಾತಾಡುವಾಗ ನೀವು ಗದ್ಲ ಮಾಡುದು ಮಾತಾಡ್ರಿಪ್ಪ ಅಂದ್ರೆ ಏನಾಗ್ತದ, ಎತ್ತ ಹೂಡಿ ಹೋಗೋ ಟೈಮದೊಳಗ ಹಗ್ಗ ಜಾಡ್ನಿ ಬಡ್ಯಾನ ಎಟ್ಟು ಮನುಷ್ಯಾಗ ಜಪಾಟಿ ಬೀಳ್ತದಲ್ಲ, ಹಂಗ ಆಗ್ತೈತಿ. ದಯವಿಟ್ಟು ಇದೇ ಮೈಕ್ ನಿಮ್ಮ ಪಾದ ತಿಳ್ಕೊಂಡು ಕೈ ಮುಗಿದ್ ಬಿಡ್ಕೋತೀನಿ. ನೀವು ಗದ್ಲ ಮಾಡ್ಬೇಡ್ರಿ. ನೀವ್ ಏನ್ ಹೇಳ್ತೀರಿ ಹೇಳ್ರಿ, ಅದಕ್ಕೆ ನಾವು ಮಾನ್ಯತೆ ಕೊಡ್ತೀವಿ. ಪದ ಹಾಡ್ಬೇಡ್ರಿಪ್ಪ, ಹೊಟ್ಟೆ ಹೊಸ ಚಾಲುಗಳು ಹಾಡ್ಕೊತ ಹೋಗಂದ್ರ ಅದಕ್ಕೂ ನಾವು ಎಸ್. ಮಾರ್ಗ ಹಾಡ್ಬೇಡ್ರಿ ಅಂದಿರಲ್ಲ, ಆಯ್ತು ಇದು ದೇವ್ರ ವಾಣಿ, ಬೇರೆ ದೇವ್ರ ಹೇಳಾನ ತಿಳ್ಕೊಂಡು ನಾವು ಮಾರ್ಗ ಹಾಡೋದ್ ಬಿಡ್ತೀವಿ. ಹೌದು, ಖರೆ ಗದ್ಲ ಮಾಡ್ರಿಪ್ಪ ಅಂತಂದ್ರೆ ನೀವು ಕೇಳೋದು ಸ್ವಾರ್ಥ ಆಗೋದಿಲ್ಲ, ನಾವು ಹಾಡಿದ್ದು ಸ್ವಾರ್ಥ ಆಗೋದಿಲ್ಲ, ನಾವ್ ಇಲ್ಲಿ ಬಂದದಕ್ಕೂ ಸ್ವಾರ್ಥ ಇಲ್ಲ, ನೀವ್ ಇಲ್ಲಿ ಕರೆಸಿದ್ದಕ್ಕೂ ಸ್ವಾರ್ಥ ಇಲ್ಲ ಅನ್ನುವಂತ ಮಾತನ್ನ ಹೇಳಿ 5 ನುಡಿ ಕ್ಯಾಲಿ ಹಾಡಿ ನಮ್ಮ ನಿಂಗಪ್ಪನವ್ರ ಚಾನ್ಸ್ ಹೋಗ್ತದ. ತಾವೆಲ್ಲರೂ ಶಾಂತ ರೀತಿಯಿಂದ ಕುಂತು ಕೇಳಬೇಕು. ಈ ಪಾಳ್ಯದೊಳಗ ಗುಣದಿಂದ ಏನಾಗ್ತದ ಅನ್ನುವಂಥದ್ದು ನಾ ಹೇಳಿನಿ, ಹಣದಿಂದ ಏನಾಗ್ತದ ಅನ್ನುವಂಥದ್ದು ನಿಂಗಪ್ಪನವ್ರು ಹೇಳ್ತಾರ. ತಾವೆಲ್ಲರೂ ಶಾಂತ ರೀತಿಯಿಂದ ಕುಂತು ಕೇಳ್ಬೇಕಂತ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ, ಶರಣು ಶರಣಾರ್ಥಿಗಳು. ಹೌದು ಹೌದ್ರಿಪ್ಪ ಹೌದು.